ನಮಸ್ಕಾರ, ನನ್ನ ಹೆಸರು ಮೃಣಾಲ್ ಬಂಕಾಪುರ್. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ್ದು ಯುವ ಘಟಕ ಹಾಗೂ ಮಹಿಳಾ ಘಟಕದ್ದು ಪದಗ್ರಹಣ ಇತ್ತು. ಸೊ ನಾವೆಲ್ಲರೂ ಯುವ ಘಟಕದ್ದು ಕಮಿಟಿ ಮೆಂಬರ್ಸ್ ಆಗಿ ಸೆಲೆಕ್ಷನ್ ಆಗಿದೆ. ಸೊ ತುಂಬ ಸಂತೋಷ. ಪ್ಲಸ್ ಇವತ್ತು ಸ್ವಾಮೀಜಿಯವರಾಗಿರಲಿ, ಎಲ್ಲ ಹಿರಿಯರಾಗಿರಲಿ, ಭಾಳಷ್ಟು ಒಳ್ಳೆ ವಿಚಾರಗಳನ್ನು ತಿಳಿಸಿದರು. ಸೊ ಬೇಸಿಕ್ಲಿ ಲಿಂಗಾಯತ್ ಅಂತಂದರೆ ಏನು, ಲಿಂಗ ಕಟ್ಕೊಳ್ಳೋದಂದ್ರೆ ಏನು, ಡೈಲಿ ಹೇಗಿರಬೇಕು ಅನ್ನೋದು ಭಾಳಷ್ಟು ನಾಲೆಜನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಬಸವ ತತ್ವಗಳನ್ನು ನಾವು ಪ್ರತಿನಿಧಿ ಹೇಗೆ ಮಾಡ್ಕೊತ ಹೋಗ್ಬೋದು ಅಂತ ತಿಳಿಸಿದ್ದಾರೆ. ಸೊ ಇದನ್ನು ಈಗ ನಮ್ಮ ಜವಾಬ್ದಾರಿ, ಇದನ್ನು ನಾವು ಇನ್ನಷ್ಟು ಜನ 10,000 ಜನಕ್ಕೆ ತಲುಪಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪ ಅವ್ರು ನೀವು ಕಳ್ಕೊಂಡ್ರಿ. ನಿಮ್ಮ ಸಮುದಾಯದವ್ರದ್ದು ಪ್ರಮುಖ ನಾಯಕ ಹೌದು. ಅವರು ನಿಧನದ ಸುದ್ದಿ ನಿಮ್ಮ ಮೇಲೆ ಯಾವ ಥರ ಪರಿಣಾಮ ಬೀರಿದೆ? ನಿಮ್ಮ ಕಮ್ಯುನಿಟಿ ಮೇಲೆ ಹೇಗಿದೆ? ಶ್ರೀಯುತ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಸಮುದಾಯದ ಹಿರಿಯ ಲೀಡರ್. ಅದ್ರ ಜೊತೆ ನಾವು ದಾವಣಗೆರೆಯವರು. ಸೊ ದಾವಣಗೆರೆಯವರಾಗಿದ್ದಕ್ಕೆ ನಮ್ಗೆ ಇನ್ನೊಂದಿಷ್ಟು ಹತ್ತಿರ ಆಗ್ತಾರೆ ಅವರು. ಸೊ ಅವ್ರ ಬಗ್ಗೆ ನಾವು ಆ್ಯಕ್ಚುಲಿ ಮಾತಾಡೋಕ್ಕೆ ತುಂಬ ಸಣ್ಣವರು. ಅವರು ನಾಟ್ ಜಸ್ಟ್ ಸಮುದಾಯ ಅಂತ ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಕೊಡುಗೆ ಅಪಾರವಾಗಿದೆ. ಸೊ ನಾವು ಎಲ್ಲಿ ಹೋಗಿ ಎಲ್ಲೇ ಇದು ಮಾಡಿದ್ರು ದಾವಣಗೆರೆ ಅಂತಂದರೆ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಮಾತಾಡ್ತಾರೆ, ಇಲ್ಲ ಶಾಮನೂರು ಶಿವಶಂಕರಪ್ಪ ಬಗ್ಗೆ ಮಾತಾಡ್ತಾರೆ, ಇಲ್ಲ ಬಟ್ಟೆ ಅಂಗಡಿ BSN ಬಸಪ್ಪ ಅಂಡ್ ಸೆನ್ಸ್ ಅಂತ ಮಾತಾಡ್ತಾರೆ. ಸೊ ಈ ವಿಷಯಗಳನ್ನ ನಾವು ಭಾಳಷ್ಟು ಕೇಳ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಅವ್ರನ್ನ ಕಳ್ಕೊಂಡಿರೋ ಅಂಥದ್ದು ನಮಗೆ ನೋವಾಗೋಂಥ ಸಂಗತಿ. ಬಟ್ ಅವರು ಹಿಂದೆ ಬಿಟ್ಟು ಹೋಗಿರೋ ಅಂಥ ವಿಚಾರಗಳು ಭಾಳ ಚೆನ್ನಾಗಿದ್ದಾವೆ. ಸೊ ಅದನ್ನು ನಾವು ಇನ್ನೊಂದಿಷ್ಟು ಚೆನ್ನಾಗಿ ಮುಂತೊಂಡು ಹೋಗ್ಬೇಕು ಅಂತಿದ್ದೀವಿ. ಸರ್, ಈಗ ನೀವು ಯೂತ್ಸ್ ಆಗಿ ನಿಮ್ಮ ಮುಂದೆ ಬರೋರಿಗೆ ನಿಮಗೆ ನಿಮ್ಮ ಸಮುದಾಯದ ಬಗ್ಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಎತ್ತಿ ಹಿಡಿಯೋಕ್ಕೆ ಕಾರ್ಯಗಳ ಕೆಲಸ? ಇವತ್ತೇ ನೀವು ನೋಡ್ಬೋದು, ಹಾವೇರಿಯಿಂದ ಅಭಿಷೇಕ್ ಅವರು ಬಂದಿದ್ದಾರೆ, ಕೋಲಾರಿಂದ ಸ್ಪಂದನ್ ಅವರು ಬಂದಿದ್ದಾರೆ. ಸೊ ಹಲವಾರು ಜನ, ಈವನ್ ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ, ಆಂಧ್ರದಿಂದ ಎಲ್ಲರೂ ಬಂದಿದ್ದರು. ಸೊ ಇಷ್ಟೊಂದು ಜನ ಬಂದು ಸೇರಿದಾಗ ಈಗ ನಾವು ಯೂತ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾತಾಡಬೇಕಂದ್ರೆ ಲಾಟ್ ಆಫ್ ಐಡಿಯಾಸ್ ಬ್ರೈನ್ ಸ್ಟಾರ್ಮ್ ಆಗುತ್ತೆ. ಸೊ ವಿಚಾರಗಳು ಏನಿದ್ದಾವೆ, ಯಾಕಂದರೆ ಈಗ ನಾವು ಹೋಗ್ಬಿಟ್ಟು ಯೂತ್ ಹತ್ರ ಸುಮ್ಮನೆ ಬನ್ನಿ ಮಠಕ್ಕೆ ಬನ್ನಿ ಅಥವಾ ದೇವಸ್ಥಾನಕ್ಕೆ ಬನ್ನಿ ಅಂತಂದ್ರೆ ಹಂಗಲ್ಲ. ಅದ್ರ ಹಿಂದೆ ಲಾಜಿಕ್ ಬೇಕು. ಆ್ಯಕ್ಚುಲಿ ನಮ್ಮ ಬಸವ ತತ್ವಗಳಲ್ಲಿ ಸಿಕ್ಕಾಪಟ್ಟೆ ಲಾಜಿಕ್ ಇದೆ. ನಾವು ಇದನ್ನು ರಿಲಿಜನ್ನು ಕಾಸ್ಟ್ ಅಂತ ಹೇಳಿ ಬಿಟ್ಬಿಡ್ತೀವಿ. ಆ್ಯಕ್ಚುಲಿ ಅದನ್ನು ಓದಿದರೆ ಭಾಳಷ್ಟು ಒಳ್ಳೆ ವಿಚಾರಗಳಿದ್ದಾವೆ. ಆ ವಿಚಾರಗಳನ್ನು ಅರ್ಥ ಮಾಡ್ಕೊಂಡು ಯೂತ್ಗೆ ಡೈರೆಕ್ಟಾಗಿ ಅದೇನು ಇದ್ದಂಗೆ ಇರೋದನ್ನು ತಿಳಿಸಿದರೆ ಅವರಿಗೆ ಅದು ಅನ್ಸುತ್ತೆ, ಹೌದಲ್ಲ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನ್ಸುತ್ತೆ. ಸೊ ನಮಗಿಲ್ಲೆಲ್ಲರಿಗೂ ಅದೇ ಅನ್ಸಿರೋದು, ಅದಕ್ಕೆ ನಾವು ಇಲ್ಲಿ ನಿಂತಿದ್ದೀವಿ. ಸೊ ಇದೇ ವಿಚಾರಗಳನ್ನು ಅವ್ರಿಗೆ ತಲುಪಿಸ್ತೀವಿ. ಸೊ ಒಟ್ಟಾರೆಯಾಗಿ ನಿಮ್ಮ ಸಮುದಾಯವನ್ನು ಬೆಳೆಸಬೇಕು, ಬಸವ ತತ್ವಗಳನ್ನ ಉಳಿಸ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು ಅಂತ ನೀವು ಇಲ್ಲಿದ್ದೀರಾ? ಹೌದು, ಯಾಕಂದರೆ ನಮಗೆ ಬಸವ ತತ್ವಗಳು ಹೇಳ್ಕೊಡೋದೇನು, ನಾವೆಲ್ಲರೂ ಒಂದೇ ಅನ್ನೋದು. ಸೊ ಇಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಅನ್ನೋ ಅಂಥದ್ದಲ್ಲ, ಎಲ್ಲರೂ ಒಂದೇ ಅನ್ನೋದು ಹೇಳ್ಕೊಡ್ತಾರೆ. ಸೊ ಆ ತತ್ವಗಳನ್ನ ಇನ್ನೊಂದಿಷ್ಟು ಜನಕ್ಕೆ ತಲುಪಿಸ್ತೀವಿ. ನೀವು ತತ್ವಗಳ ಬಗ್ಗೆ ಮಾತಾಡ್ತಿದ್ದೀರಾ, ಜಾತಿ ಅದೆಲ್ಲ ಏನೂ ಅಲ್ಲ ಅಂತ. ನಿಮ್ಮ ಪ್ರಕಾರ ಜಾತಿ ಜನಗಣತಿ ಎಷ್ಟು ಇಂಪಾರ್ಟೆಂಟು? ಬೇಕು ಅಂದರೆ ಯಾಕೆ ಇಂಪಾರ್ಟೆಂಟು, ಬೇಡ ಅಂದರೆ ಯಾಕೆ ಇಂಪಾರ್ಟೆಂಟು ಅಂತ? ಇದು ರಾಜಕೀಯವಾದಂಥ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಅಷ್ಟು ಪ್ರಾಪರಾಗಿ ಇದು ಒಂದು ವೆರಿ ಡೆಲಿಕೇಟ್ ಆ್ಯಂಡ್ ಸೆನ್ಸಿಟಿವ್ ಇಶ್ಯೂ. ಸೊ ಇದನ್ನು ಆನ್ಸರ್ ಮಾಡೋದಕ್ಕೆ ಇನ್ನೊಂದಿಷ್ಟು ಈ ಕ್ಷೇತ್ರದಲ್ಲಿ ನಾಲೆಜ್ ಇದ್ದರೆ ಒಳ್ಳೆಯದು. ಬಟ್ ಇವಾಗಿನ ಪರಿಸ್ಥಿತಿಗೆ ಕೇಳಬೇಕು ಅಂತಂದರೆ ಐ ಫೀಲ್ ಈಗ ನಾವು ಯೂತ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಕೇಳ್ತಿರೋದ್ರಿಂದ ನಾವು ಅದರಿಂದ ಒಂದು ಸ್ಟೆಪ್ ಇನ್ನೂ ಡೀಪರ್ ಹೋಗಬೇಕು. ಇದು ಏನಕ್ಕೆ ಬೇಕು, ಇದರಿಂದ ಏನು ಸಿಗುತ್ತೆ ಅನ್ನೋದೊಂದು ತಿಳ್ಕೋಬೇಕು. ಸೊ ಫಸ್ಟು ಯಾವುದೇ ರಿಲಿಜನ್ ಆಗಿರಲಿ, ಯಾವುದೇ ಕಾಸ್ಟ್ ಆಗಿರಲಿ, ವಾಟ್ ಈಸ್ ಇಟ್ ಪ್ರೀಚಿಂಗ್ ಟು ಅಸ್, ನಮಗೆ ಅದು ಏನು ತಿಳಿಸ್ಕೊಡ್ತಾ ಇದೆ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತು ಮಿಕ್ಕಿದೇನು ಅವಶ್ಯಕತೆನೇ ಬೀಳೋದಿಲ್ಲ. ಸೊ ಹಂಗೆ ನೋಡಿದಾಗ ಎಲ್ಲರೂ ಮತ್ತೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಗ್ತೀವಿ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಈಗಿನ ಯೂತ್ನಲ್ಲಿ ರಿಲಿಜನ್ ಕಾಸ್ಟ್ ಆಗಿರ್ಬೋದು, ಇಟ್ ಪ್ಲೇಸ್ ಅ ವೆರಿ ಡಿಫ್ರೆಂಟ್ ರೋಲ್. 20 years ago ಇವತ್ತಿಗೂ ಇಟ್ ಪ್ಲೇಸ್ ಅ ಡಿಫ್ರೆಂಟ್ ರೋಲ್. ಸೊ ನಮಗೆ ಲಾಜಿಕ್ಲಿ ಇಟ್ ಹ್ಯಾಸ್ ಟು ಮೇಕ್ ಸೆನ್ಸ್. ಸೊ ಲಾಜಿಕ್ಲಿ ಐ ಫೀಲ್ ಬಸವ ತತ್ವ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಸೊ ದಟ್ಸ್ ವಾಟ್ ವಿ ಆರ್ ಹಿಯರ್ ಟು ಪ್ರೀಚ್. ಲಾಸ್ಟ್ ಒಂದು ಪ್ರೋ ಟಿಪ್ ಥರ ನಮ್ಮ ಯೂತ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಸವ ತತ್ವದಲ್ಲಿ ಇಟ್ಕೊಂಡು? ವಚನಗಳನ್ನು ಓದಿ, ಅಕಸ್ಮಾತ್ ವಚನಗಳು ಓದಂಥ ಪೇಷನ್ಸ್ ಇಲ್ಲ. ಇವಾಗ ರೀಲ್ಸ್ ಆ್ಯಂಡ್ ಶಾರ್ಟ್ಸ್ ಇರೋ ಅಂಥ ಒಂದು ಜಗತ್ತಲ್ಲಿ ಇರೋದ್ರಿಂದ 30 seconds ಇಫ್ ಯು ವಾಂಟ್ ಲಿಸನ್ ಟು ಸಮಥಿಂಗ್ ಆಲ್ಸೋ 15 seconds ವಿತ್ 3 second ಹುಕ್. ಸೊ ಈವನ್ ರೀಲ್ಸ್ ಆ್ಯಂಡ್ ಶಾರ್ಟ್ಸಲ್ಲೂ ಕೂಡ ಲಾಟ್ ಆಫ್ ತತ್ವಗಳ ಬಗ್ಗೆ, ವಚನಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಹಾಡುಗಳಿದ್ದಾವೆ. ಸೊ ನೀವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಏರ್ಪೋರ್ಟ್ಸ್ ಹಾಕೊಂಡು ಇಯರ್ಫೋನ್ ಹಾಕೊಂಡು ನೀವು ಹಾಡು ಮುಖಾಂತರ ಕೂಡ ಕೇಳ್ಬೋದು. ಸೊ ಅದನ್ನು ಕೇಳಿದರೆ ಅದನ್ನು ನಾವು ಒಂದು ಸ್ವಲ್ಪ 10% ಅಳವಡಿಸ್ಕೊಂಡ್ರೆ ಬೆಸ್ಟ್. ಇವತ್ತು ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದಿಂದ ಮಹಿಳಾ ಮತ್ತು ಯುವ ಘಟಕಗಳ ರಾಷ್ಟ್ರೀಯ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಇದು ಹಿಂಗೆ ಎಷ್ಟು ಮಹತ್ವದಾಗಿದೆ ಅಂದರೆ, ಈಗಿನ ಯುವಕರು ಮುಂದಿನ ದಿನಗಳಲ್ಲಿ ತಮ್ಮ ಸಮುದಾಯವನ್ನು ಬೆಳೆಸುವಂಥದ್ದು ಒಂದು ಆ್ಯಕ್ಚುಲಿ ಯುವಕರಿಂದ ಮಾತ್ರ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಯುವಕರು ಮತ್ತು ಅಷ್ಟೇ ಶಕ್ತಿಯಾಗಿ ಮಹಿಳೆಯರು ಕೂಡ ಕಾರಣ. ಸೊ ಇಬ್ಬರದು ಪದಗ್ರಹಣ ಕಾರ್ಯಕ್ರಮ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದೆ.
ಸೊ ಆ ನಿಟ್ಟಿನಲ್ಲಿ ನಾವು ಹಲವಾರು 5-6 ರಾಜ್ಯಗಳಿಂದ ಇದಕ್ಕೆ ಆಯ್ಕೆಯಾದಂಥ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿದ್ದೀವಿ. ಸೊ ಇವತ್ತೆಲ್ಲರೂ ಪದಗ್ರಹನ ಮಾಡಿದ್ದೇವೆ. ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ಸೆಳೆದು ಬಸವ ತತ್ವಗಳನ್ನು ಜನರಿಗೆ ಮುಟ್ಟಿಸುವ ಮೂಲಕ ಸಮುದಾಯದ ಏಳಿಗೆಯಾಗಿ ಶ್ರಮಿಸಲಿದ್ದೇವೆ. ಸರ್, ನಿಮ್ಮ ಪ್ರಕಾರ ಜಾತಿ ಜನಗಣತಿ ಎಷ್ಟು ಮುಖ್ಯ? ಬೇಕು ಅಂದರೆ ಯಾಕೆ ಬೇಕು, ಬೇಡ ಅಂದರೆ ಯಾಕೆ ಬೇಡ? ಜಾತಿ ಗಣತಿ ಎಷ್ಟು ಮುಖ್ಯ ಅಂತಂದರೆ ರಾಜಕಾರಣಿಗಳಿಗೆ ಮಾತ್ರ ಜಾತಿ ಗಣತಿ ಮುಖ್ಯ. ಈಗಾಗಲೇ ಬಸವಣ್ಣವರು ಹೇಳಿದ ಹಾಗೆ ಎಲ್ಲರೂ ನಮ್ಮವರು, ಯಾರು ಹೊರಗಿನವರಲ್ಲ, ಎಲ್ಲರೂ ನಮ್ಮವರು ಅನ್ನೋದನ್ನು ನಾವು ಅರ್ಥಕೊಂಡು ಏನು ಲಿಂಗಾಯತ, ವೀರಶೈವ ಲಿಂಗಾಯತ ಏನು ನಮ್ಮದು ಧರ್ಮ ಇದೆ, ಅದು ಎಲ್ಲ ಸಮುದಾಯಗಳನ್ನು ಎಲ್ಲರನ್ನೂ ನಮ್ಮವರು ಅಂತಂತ ಭಾವಿಸ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ನಿಟ್ಟಿನಲ್ಲಿ ಮುಂದೂ ಕೆಲಸ ಮಾಡ್ತಿದ್ದೇವೆ. ಜಾತಿ ಗಣತಿ ಇದು ರಾಜಕಾರಣಿಗಳಿಗೆ ಮಾತ್ರ ಸೀಮಿತ. ನಿಮ್ಮ ಪ್ರಕಾರ ಲಿಂಗಾಯತ ಸಮುದಾಯ ಎಲ್ಲ ಒಟ್ಟಾಗಿರ್ಬೇಕಾ, ಇಲ್ಲ ನಿಮ್ಮ ವೀರಶೈವನೇ ಸಪ್ರೇಟ್ ಪ್ರತ್ಯೇಕ ಆಗಬೇಕಾ? ನಿಮ್ಮ ಪ್ರಕಾರ ಏನು ಹೇಳ್ತೀರಿ, ನಿಮ್ಮ ಅಭಿಪ್ರಾಯ? 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಹೇಳಿದ್ರು ಅಂತಂದರೆ, ಎಂಥ ಅಸ್ಪೃಶ್ಯನಿದ್ರೂ ಅವನಿಗೆ ಲಿಂಗ ಕಟ್ಟಿ ಲಿಂಗಾಯತ ಅಂತೇಳಿ ಒಳಗೆ ತೊಗೊಂಡಿದ್ದಂಥ ಧರ್ಮ ನಮ್ಮದು. ಸೊ ಈ ನಿಟ್ಟಿನಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗೋದು ನಮಗೆ ಯಾರಿಗೂ ಇಷ್ಟ ಇಲ್ಲ. ಅದು ಮತ್ತದೇ ಜಾತಿ ಕಾರಣಕ್ಕಾಗಿ ಲಿಂಗಾಯತ ಡಿವೈಡ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಯಾವುದೇ ಲಿಂಗವಂತರಿಗೂ ಇದು ಇಷ್ಟ ಇಲ್ಲದ ಕಾರಣ ಇದು ವೀರಶೈವ ಲಿಂಗಾಯತವಾಗಿ ಉಳಿಯಲಿದೆ. ಮತ್ತು ಇದನ್ನು ಇಬ್ಬಾಗವಾಗಿ ಮಾಡಲು ಎಲ್ಲರೂ ನಾವು ಇಬ್ಬಾಗಿ ಮಾಡಲಾಗದೆ ನಾವೆಲ್ಲರೂ ಶ್ರಮಿಸಲಿದ್ದೇವೆ. ಸರ್, ನಿಮಗೆ ಶಾಮನೂರು ಶಿವಶಂಕರಪ್ಪ ನಿಧನ ಸುದ್ದಿ ಯಾವ ರೀತಿಯ ಪರಿಣಾಮ ಬೀರಿದೆ ನಿಮ್ಮ ಸಮುದಾಯದ ಮೇಲೆ, ಪರ್ಸ್ನಲ್ ಆಗಿ ನಿಮ್ಮ ಮೇಲೆ? ಯಾಕಂದ್ರೆ ನೀವು ರಾಜಕೀಯದಲ್ಲಿದ್ದೀರಾ, ಸಮುದಾಯದಲ್ಲಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಶಾಮನೂರು ಶಿವಶಂಕರಪ್ಪನವರು ಹಿರಿಯರು. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾವನ್ನು ಕೆಳಮಟ್ಟದಿಂದ ಕಟ್ಟಿಸಿ ಇದು ಮಾಡಿದವರು. ಸೊ ಈ ನಿಟ್ಟಿನಲ್ಲಿ ಅವರ ನಿಧನ ಸುದ್ದಿ ಕೇಳಿ ತುಂಬ ಆಘಾತವಾಯಿತು. ಆಮೇಲೆ ನಾವು ತುಂಬಲಾರದ ನಷ್ಟ ಸಮಾಜಕ್ಕೆ ಏನಾದರೂ ಅಂತಿದ್ರೆ ಅದು ಶಾಮನೂರು ಶಿವಶಂಕರಪ್ಪನವ್ರನ್ನ ಕಳೆದುಕೊಂಡ ನಂತರ ಆ ಮಾತಿಗೆ ಒಂದು ಗೌರವ, ಆ ಮಾತಿಗೆ ಒಂದು ಬೆಲೆ ಬಂದಿದೆ. ತುಂಬಲಾರದ ನಷ್ಟ ಅಂತಂದರೆ ಇದು ನಿಜವಾದ ತುಂಬಲಾರದ ನಷ್ಟ ಯಾವುದಂತ ಶಾಮನೂರು ಶಿವಶಂಕರಪ್ಪನವ್ರನ್ನ ಕಳೆದ ನಂತರ ನಾವು ಅನುಭವಿಸಿದ್ವಿ. ಸರ್, ನಿಮ್ಮ ಯೂತ್ಸ್ಗೆ, ಹೊಸ ಯುವ ಜನತೆಗೆ, ಇನ್ನು ಈಗ ಕಂಡುಬಿಡ್ತಾ ಇರೋ ಈಗ ಯಾವುದು ಟೀನೇಜರ್ಸ್ಗೆ, ಯಾಕಂದ್ರೆ ಈಗ ಜೆನ್ಸಿಗಳಿಗೆಲ್ಲ ಯಾರಿಗೂ ಸಮುದಾಯ ಅಂತ ಆಗಲಿ ಅವ್ರದ್ದು ಸಂಸ್ಕೃತಿ ಅಂತ ಆಗಲಿ ಎಲ್ಲ ಮಾಡ್ತಾರೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ಈಗಿನ ಯುವ ಸಮುದಾಯ ಮೊಬೈಲ್ನತ್ತ, ಸೋಷಿಯಲ್ ಮೀಡಿಯಾದತ್ತ ವಾಲ್ತಾ ಇದೆ. ಸೊ ಎಲ್ಲವನ್ನು ಬಿಟ್ಟು ನೀವೇನು ಕಾಯಕ ಮಾಡ್ತಿದ್ದೀರಾ, ಬಸವಣ್ಣವ್ರು ಹೇಳಿದಾಗ ಕಾಯಕವೇ ಕೈಲಾಸ. ಆಮೇಲೆ ನೀವು ಏನೇನು ಕಾಯಕವನ್ನು ಮಾಡ್ತೀರೋ ಅದರ ಶ್ರದ್ಧೆಯಿಂದ ಮಾಡಿ. ಅದಾದ ನಂತರ ನೀವು ಸಮಾಜದಲ್ಲಿ ಬೆಳೆಯಲು ನಿಮ್ಮ ಕ್ಷೇತ್ರ ಏನು ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಕ್ಷೇತ್ರದಲ್ಲಿ ಉನ್ನತವಾದ ಕೆಲಸವನ್ನು ಮಾಡೋ ಮೂಲಕ ನೀವು ಶ್ರಮಿಸಿದರೆ ಅದಕ್ಕೊಂದು ನಿಮ್ಗೆ ಮಹತ್ವದವಾದ ಒಂದು ಗುರಿಯನ್ನು ಮುಟ್ತೀರಿ ಅಂತಂದು ಹೇಳಕ್ಕೆ ಇಷ್ಟ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.